ಪರೀಕ್ಷಾ ಅಕ್ರಮ ಖಂಡಿಸಿ ಜಾರ್ಖಂಡ್ನಲ್ಲಿ ಯಾತ್ರೆಯನ್ನ ಮಾಡಲಾಗ್ತಾ ಇದೆ. ನೇಮಕಾತಿ ಅಕ್ರಮವನ್ನ ವಿರೋಧಿಸಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. 22 ದಿನಗಳ ಹೋರಾಟಕ್ಕೆ ತಿರಂಗ ಯಾತ್ರೆಯ ರೂಪವನ್ನ ಪಡ್ಕೊಂಡಿದೆ ಈ ಒಂದು ಪರೀಕ್ಷಾ ಅಕ್ರಮ. ದೆಹಲಿಯಲ್ಲಿ ನಡೆದಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಲಕ್ಷಾಂತರ ವಿದ್ಯಾರ್ಥಿಗಳು ಏನು ಪ್ರತಿಭಟಿಸಿದ್ರಲ್ಲ, ಅದೇ ಮಾದರಿಯಲ್ಲಿ ಈಗ ಜಾರ್ಖಂಡ್ನಲ್ಲಿ ಪರೀಕ್ಷಾ ಅಕ್ರಮವನ್ನು ಖಂಡಿಸಿ ಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ಅಲ್ಲಿ ನೇಮಕಾತಿ ಅಕ್ರಮವನ್ನ ವಿರೋಧಿಸಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸುದೀರ್ಘವಾಗಿ 22 ದಿನಗಳ ಹೋರಾಟಕ್ಕೆ ಈಗ ತಿರಂಗ ಯಾತ್ರೆ ರೂಪ ಪಡ್ಕೊಂಡಿದೆ. ಈಗ ಪರೀಕ್ಷಾ ಅಕ್ರಮದ ವಿರುದ್ಧ ಜಾರ್ಖಂಡ್ನಲ್ಲಿ ರಣಕಹಳೆಯನ್ನ ಮೊಳಗಿಸಲಾಗ್ತಾ ಇದೆ. ಉಪವಾಸ ಸತ್ಯಾಗ್ರಹದ ಮುಖಾಂತರ ನ್ಯಾಯಕ್ಕಾಗಿ ಅಲ್ಲಿ ಹೋರಾಟವನ್ನ ಕೂಡ ಮಾಡಲಾಗ್ತಾ ಇದೆ. ಸದ್ಯ ಪರೀಕ್ಷಾ ಪಾರದರ್ಶಕತೆ ಆಗ್ರಹಿಸಿ ಭಾರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಲ್ಲಿನ ಜನರು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿ 14 ದಿನಗಳ ಉಪವಾಸ ಸತ್ಯಾಗ್ರಹದ ಬಳಿಕ ತಿರಂಗ ಯಾತ್ರೆಯ ರೂಪವನ್ನು ಪಡ್ಕೊಂಡಿರುವಂತದ್ದು ಈ ಪ್ರತಿಭಟನೆ. ನಾವು ಗಮನಿಸಿದ್ವಿ ದೆಹಲಿಯಲ್ಲಿ ಉಂಟಾದಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಆ ಒಂದು ಇದರಲ್ಲಿ ಎಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಕೇವಲ ವಿದ್ಯಾರ್ಥಿಗಳು ಮಾತ್ರವಲ್ಲ, ಬೇರೆ ಬೇರೆ ಸಂಘಟನೆಗಳು ಜೊತೆಗೆ ಬೇರೆ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಭಾಗವಹಿಸಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಸದ್ಯ ಇದೇ ಮಾದರಿ ಈಗ ಜಾರ್ಖಂಡ್ನಲ್ಲೂ ಕೂಡ ಮತ್ತೊಂದು ರೂಪವನ್ನ ತಾಳಿರುವಂತದ್ದು. ನೇಮಕಾತಿ ಅಕ್ರಮವನ್ನ ವಿರೋಧಿಸಿ ಅಲ್ಲಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸುದೀರ್ಘವಾಗಿ 22 ದಿನಗಳ ಹೋರಾಟ ಮಾಡಿರುವಂತದ್ದು ಇದು ಈಗ ತಿರಂಗ ಯಾತ್ರೆ ರೂಪ ಪಡ್ಕೊಂಡಿದೆ. ಯಾಕಂತಂದ್ರೆ ಇವತ್ತು ಸ್ವಾತಂತ್ರ್ಯೋತ್ಸವ, ಹಾಗಾಗಿ ತಿರಂಗ ರೂಪವನ್ನ ಅಲ್ಲಿನ ಪ್ರತಿಭಟನಾಕಾರರು ತೋಡ್ಪಡಿಕೆ ಮಾಡ್ತಾ ಇರುವಂತದ್ದು. ಸದ್ಯ ಈ ಪರೀಕ್ಷಾ ಅಕ್ರಮದ ವಿರುದ್ಧ ಜಾರ್ಖಂಡ್ನಲ್ಲಿ ರಣಕಹಳೆಯನ್ನ ಮೊಳಗಿಸಲಾಗ್ತಾ ಇದೆ. ಅದು ಕೂಡ ಹೇಗೆ, ಉಪವಾಸ ಸತ್ಯಾಗ್ರಹದ ಮುಖಾಂತರ ನ್ಯಾಯಕ್ಕಾಗಿ ಅಲ್ಲಿನ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಸದ್ಯ ಪರೀಕ್ಷಾ ಪಾರದರ್ಶಕತೆಗೆ ಆಗ್ರಹಿಸಿ ಭಾರಿ ಪ್ರತಿಭಟನೆ ನಡೀತಾ ಇದೆ. ಪರೀಕ್ಷೆಯನ್ನ ಪಾರದರ್ಶಕತೆಯಿಂದ ಮಾಡಿ, ಇನ್ಯಾವುದೋ ದುಡ್ಡಿಗೆ ಪೇಪರ್ಸ್ಗಳನ್ನ ಮಾಡಿಕೊಂಡು ಅಥವಾ ಬೇರೆಯವರಿಗೆ ಕಿವಿಯಲ್ಲಿ ಹೆಡ್ಫೋನ್ಸ್ ಮತ್ತಿತರ ಹಾಕೊಂಡು ಅವರಿಗೆ ಈಸಿ ಆಗುವಂತೆ ಪೇಪರಲ್ಲಿ ಎಕ್ಸಾಮ್ ಬರೆಯೋಕೆ ಬಿಡೋದು, ಈ ಥರದ್ದೆಲ್ಲ ಯಾಕೆ ಮಾಡಬೇಕು? ಹಾಗಾಗಿ ಪಾರದರ್ಶಕತೆಯಿಂದ ಪರೀಕ್ಷೆಯನ್ನ ನಡೆಸಿ ಅಂತ ಹೇಳಿ ಇವೆಲ್ಲವನ್ನ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. 14 ದಿನಗಳ ಉಪವಾಸ ಸತ್ಯಾಗ್ರಹವನ್ನ ಕೂಡ ಮಾಡಿದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ. ಇದಾದ್ಮೇಲೆ ಈಗ ಅದು ತಿರಂಗ ಯಾತ್ರೆಯ ರೂಪವನ್ನ ಪಡ್ಕೊಂಡಿರುವಂಥದ್ದು.